ಜೈ ಭಾರತ್ ವಂದೇ ಮಾತರಂ. ಈ ಅಂತರಿಕ್ಷದಲ್ಲಿ ಕೆಲಸ ಮಾಡೋದಂದ್ರೆ ಅದು ತುಂಬಾ ರಿಸ್ಕಿನ ಕೆಲಸ. ಅಲ್ಲಿ ಏನ್ ಬೇಕಾದರೂ ನಡೆಯಬಹುದು. ಆದರೂ ಅದನ್ನು ಲೆಕ್ಕಿಸದೆ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ. ಅದೇ ರೀತಿ ಅಂತರಿಕ್ಷದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮರ್ ಭೂಮಿಗೆ ವಾಪಸ್ ಕರೆತರಲಾಗಿದೆ. ಅವರನ್ನು ಭೂಮಿಗೆ ಕರೆತರುವುದು ಅಷ್ಟು ಸುಲಭದ ಮಾತು ಆಗಿರಲಿಲ್ಲ. ಅದರಲ್ಲಿ ತುಂಬ ಚಾಲೆಂಜ್ಗಳಿದ್ದವು. ಸ್ಪೇಸ್ ಎಕ್ಸ್ ಹಾಗೂ ನಾಸಾ ಜಂಟಿಯಾಗಿ ಈ ಡ್ರ್ಯಾಗನ್ ನೌಕೆಯಿಂದ ಕರೆತರಲಾಗಿದೆ. ಭೂಮಿಗೆ ಲ್ಯಾಂಡ್ ಆಗುವ ಸಮಯವನ್ನು ಅತಿ ಕ್ಲಿಷ್ಟಕರ ಸಮಯ ಅಂತ ಕರೆಯುತ್ತೇವೆ. ಇದೇ ರೀತಿಯ ಸಂದರ್ಭದಲ್ಲಿ ಭಾರತದ ಕಲ್ಪನಾ ಚಾವ್ಲಾವನ್ನು ಕೂಡ ಕಳೆದುಕೊಂಡೆವು. ಆದರೆ ಇಲ್ಲಿ ಎಲ್ಲವೂ ಅಂದುಕೊಂಡ ಹಾಗೆ ನಡೆದಿದೆ. ಬೋಯಿಂಗ್ ಸ್ಟಾರ್ಲೈನರ್ ಕ್ಯಾಪ್ಸುಲ್ ಅನ್ನು ಪರೀಕ್ಷಿಸಲು 8 ದಿನಗಳ ಕಾರ್ಯಾಚರಣೆಗಾಗಿ ಅವರು ಜೂನ್ 2024ರಲ್ಲಿ ಭೂಮಿಯನ್ನು ತೊರೆದಿದ್ದರು. ತಾಂತ್ರಿಕ ಸಮಸ್ಯೆಗಳಿಂದ ಕ್ಯಾಪ್ಸುಲ್ ಅಸುರಕ್ಷಿತವಾಗಿತ್ತು. ಅವರ ನೌಕೆ ಹೀಲಿಯಂ ಸೋರಿಕೆ ಹಾಗೂ ಇಂಜಿನ್ ಥಸ್ಟರ್ನಲ್ಲಿ ಪ್ರಾಬ್ಲಮ್ ಇತ್ತು. ಹೀಗಾಗಿ ಅವರು ಭೂಮಿಗೆ ಬರಲು ಆಗ್ತಾ ಇರಲಿಲ್ಲ. ಅವರಲ್ಲಿ ಸಿಲುಕಿ ಹಾಕಿಕೊಂಡಿದ್ರು. ಕಡೆಯಿಂದ ಎಲ್ಲ ರೀತಿಯ ಪ್ರಯತ್ನ ಪಟ್ಟರೂ ಕೆಲವು ಸಂದರ್ಭಗಳಲ್ಲಿ ತಾಂತ್ರಿಕ ತೊಂದರೆಗಳಿಂದ ಈ ಮಿಷನ್ಗಳಿಂದ ಹಿಂದೆ ಸರಿದರು. ಕೊನೆಗೂ ಸ್ಪೇಸ್ ಎಕ್ಸ್ ಜೊತೆಗೂಡಿ ಭೂಮಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಸುಮಾರು 9 ತಿಂಗಳ ಕಾಲ ಅನಿರೀಕ್ಷಿತವಾಗಿ ಬಾಹ್ಯಾಕಾಶ ವಾಸ ಮಾಡಿದ್ದಾರೆ. ಅವರಿಲ್ಲಿ ಒಂದು ಬದುಕಿನ ಹೋರಾಟ ನಡೆಸುತ್ತಿದ್ದರು. ಅಲ್ಲಿಂದ ಭೂಮಿಗೆ ಸುರಕ್ಷಿತವಾಗಿ ವಾಪಸ್ ಬಂದಿರುವುದು ನಿಜಕ್ಕೂ ಸಂತಸದ ವಿಚಾರ.